ರೋಮಾಪುರದವರಿಗೆ 12:1 ವಾಕ್ಯದಲ್ಲಿ ಓದುತ್ತೇವೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂದು ಹೇಳಿ ಪೌಲ ಅಪೊಸ್ತಲನು ಒಳ್ಳೆಯ ಆಲೋಚನೆಯನ್ನು ಹೇಳುವುದನ್ನು ನಾವಿಲ್ಲಿ ಓದುತ್ತೇವೆ. ನಮ್ಮ ಶರೀರವನ್ನು ದೇವರಿಗೆ ಮೆಚ್ಚುಗೆಯಾದ ಜೀವ ಬಲಿಯಾಗಿ ಅರ್ಪಿಸಬೇಕು ಎಂಬ ಈ ಒಳ್ಳೆಯ ಆಲೋಚನೆಯನ್ನು ಇಲ್ಲಿ ಪೌಲನು ನಮಗೆ ಬರೆಯುತ್ತಾರೆ. ನಮ್ಮ ಶರೀರವನ್ನು ದೇವರಿಗೆ ಬಲಿಯಾಗಿ ಒಪ್ಪಿಸಿಕೊಡುವ ಹಾಗೆ ಮೇಲಾದ ಕಾಣಿಕೆಯು ಯಾವುದೂ ಇರುವುದಿಲ್ಲ. 1 ಕೊರಿಂಥದವರಿಗೆ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಪೌಲನು ಹೇಳುವಾಗ ಹೇಳುತ್ತಾರೆ, ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ದೇವರು ಅವುಗಳನ್ನು ಕೂಡ ತೆಗೆದುಹಾಕುವನು. ಆದರೂ ದೇಹವು ಆಧಾರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ, ಕರ್ತನ ದೇಹಕ್ಕೋಸ್ಕರ ಇದ್ದಾನೆ ಎಂಬುದನ್ನು ನಾವು ಓದುತ್ತೇವೆ. ಈ ಶರೀರವನ್ನು ನಾವು ಏಕೆ ದೇವರಿಗೆ ಒಪ್ಪಿಸಿಕೊಡಬೇಕು ಎಂದರೆ, ಜೀವ ಬಲಿಯಾಗಿ ಕರ್ತನಿಗೆ ಪ್ರಿಯವಾದ ಬಲಿಯಾಗಿ ನಾವು ಒಪ್ಪಿಸಿಕೊಡಬೇಕು. ಏಕೆಂದರೆ ಈ ಶರೀರವು ಕರ್ತನಿಗೆ ಸಮರ್ಪಕವಾದದ್ದು, ಕರ್ತನು ಈ ಶರೀರಕ್ಕೆ ಸ್ವಂತವಾದವರು ಎಂದು ಹೇಳುವುದನ್ನು ನಾವು ಓದುತ್ತೇವೆ. ನಾವು ನಮ್ಮವರಲ್ಲ, ಈ ಶರೀರ ನಮಗೆ ಸ್ವಂತವಾದದ್ದಲ್ಲ, ಕರ್ತನಿಗೆ ಸ್ವಂತವಾದದ್ದು ಎಂದು ಪೌಲನು ಆಲೋಚನೆಯನ್ನು ಹೇಳುತ್ತಾರೆ. ಅದೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನು ಓದುವಾಗ, ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದೆ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. ಇದು ನಮ್ಮ ಶರೀರ, ನಾವು ನೆನೆಸುತ್ತೇವೆ, ಇದು ನನ್ನ ಕಣ್ಣು, ಇದು ನನ್ನ ಕಿವಿ, ಇದು ನನ್ನ ಬಾಯಿ, ನನ್ನ ಕೈ, ಇದು ನನ್ನ ಶರೀರಾಂಗಗಳು ಎಂದು ಹೇಳಿ ನಾವು ನಮ್ಮ ಶರೀರದ ಅಂಗಗಳನ್ನು ಎಣಿಸಿಕೊಳ್ಳುತ್ತೇವೆ. ಆದರೆ ಈ ವೇದವಾಕ್ಯದಲ್ಲಿ ಪೌಲ ಅಪೊಸ್ತಲನು ಹೇಳುವುದನ್ನು ನೋಡಿರಿ, ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂದು ನೀವು ತಿಳಿಯರೇ ಎಂದು ಅವರು ಹೇಳುತ್ತಾರೆ. ಎಷ್ಟು ರಮ್ಯವಾಗಿ ಈ ಶರೀರದ ಅಂಗಗಳು, ಈ ದೇಹಾಂಗಗಳು ಎಲ್ಲವೂ ಕರ್ತನಿಗೆ ಸೇರಿದ್ದು ಎಂದು ಹೇಳಿ ಅವರು ತಿಳಿಸುವುದನ್ನು ನಾವು ಓದುತ್ತೇವೆ. ಇನ್ನು ಅದೇ ಅಧ್ಯಾಯ 19-20ನೇ ವಾಕ್ಯದಲ್ಲಿ ಓದುವಾಗ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದನ್ನು ನಿಮಗೆ ತಿಳಿಯದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂದು ಅವರು ಹೇಳುವುದನ್ನು ನಾವು ಓದುತ್ತೇವೆ. ಈ ಶರೀರವು ದೇವರಿಂದ ಹೊಂದದ್ದು ಎಂದು ಅವರು ಹೇಳುತ್ತಾರೆ. ಇದು ದೇವರಿಂದ ಹೊಂದದ್ದು ಮಾತ್ರವಲ್ಲ, ನಿಮ್ಮಲ್ಲಿ ವಾಸಿಸುವ ಪರಿಶುದ್ಧಾತ್ಮನಿಗೆ ಆಲಯವಾಗಿದೆ ಎಂದು ಅವರು ಸ್ಪಷ್ಟವಾಗಿ ತಿಳಿಸುವುದನ್ನು ವೇದದಲ್ಲಿ ನಾವು ಓದುತ್ತೇವೆ. ಈ ಶರೀರವನ್ನು ನಾವು ಏಕೆ ದೇವರ ಕರದಲ್ಲಿ ಜೀವ ಬಲಿಯಾಗಿ ಪ್ರಿಯವಾದ ಬಲಿಯಾಗಿ ಒಪ್ಪಿಸಿಕೊಡಬೇಕು? ಈ ಶರೀರ ಯಾರಿಗೋಸ್ಕರ ಎಂಬುದನ್ನು ಕುರಿತು ಪೌಲನು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಈ ಶರೀರವು ದೇವರಿಂದ ಹೊಂದದ್ದು, ದೇವರು ನಿಮ್ಮೊಳಗೆ ವಾಸಿಸುವ ಪರಿಶುದ್ಧಾತ್ಮನ ಆಲಯವಾಗಿದೆ. ಆದ್ದರಿಂದ ದೇವರಿಗೆ ಸ್ವಂತವಾದ ನಿಮ್ಮ ಶರೀರಗಳಿಂದ ಆತ್ಮದಿಂದ ದೇವರಿಗೆ ಮಹಿಮೆ ಪಡಿಸಿರಿ ಎಂದು ಬರೆಯುವುದನ್ನು ನಾವು ಓದುತ್ತೇವೆ. ಆದ್ದರಿಂದಲೇ ಈ ಶರೀರವು ದೇವರಿಗೆ ಜೀವ ಬಲಿಯಾಗಿ ಪರಿಶುದ್ಧ ಬಲಿಯಾಗಿ ಒಪ್ಪಿಸಿಕೊಡಬೇಕು ಎಂದು ದೇವರ ದಯೆಯನ್ನು ಮುಂದಿಟ್ಟು ನಿಮಗೆ ತೋರಿಸುತ್ತೇನೆ ಎಂದು ಅವರು ಹೇಳುತ್ತಾರೆ. ಕೆಲವೊಂದು ಸಮಯದಲ್ಲಿ ನೋಡಿರಿ, ಈ ಶರೀರವು ನಮ್ಮದು ಎಂದು ತಿಳ್ಕೊಂಡು ಮನಸ್ಸಿಗೆ ಬಂದ ಹಾಗೆ ನಾವು ನಮ್ಮಿಷ್ಟಕ್ಕೆ ನಾವು ಬಯಸುವ ರೀತಿಯಲ್ಲಿ ನಡೆದುಕೊಂಡು ನಮ್ಮ ಇಷ್ಟಕ್ಕೆ ಜೀವಿಸುತ್ತೇವೆ. ಆದರೆ ಪೌಲನು ಹೇಳ್ತಾರೆ, ಈ ಶರೀರವು ನಿಮ್ಮದಲ್ಲ, ಕರ್ತನಿಗಾಗಿದೆ, ಇದು ಕರ್ತನಿಂದ ಕೊಡಲ್ಪಟ್ಟಿದೆ. ಶರೀರದ ಅಂಗಗಳು ಕರ್ತನಿಗೋಸ್ಕರವಾಗಿದೆ. ಕರ್ತನಿಗಾಗಿ ಇರುವ ಈ ಶರೀರಾಂಗಗಳನ್ನು ಕರ್ತನಿಗೆ ಜೀವ ಬಲಿಯಾಗಿ ಪ್ರಿಯವಾದ ಬಲಿಯಾಗಿ ಒಪ್ಪಿಸಿಕೊಂಡು ಬೇಕು ಎಂದು ಅವರು ಹೇಳುತ್ತಾರೆ. ನಾವು ನೋಡಿ ನಮ್ಮ ಇಷ್ಟಕ್ಕೆ ಬಂದ ಹಾಗೆ ನಡೆದುಕೊಂಡು ಕರ್ತನನ್ನು ದುಃಖಿಸುವ ಹಾಗೆ ನಡೀತೀವಿ. ಶರೀರವನ್ನು ಕರ್ತನಿಗೆ ಒಪ್ಪಿಸದೆ ಕರ್ತನಿಗೆ ಈ ಶರೀರವನ್ನು ಇಟ್ಟುಕೊಂಡು ಈ ಲೋಕವನ್ನು, ನಾಗರಿಕತೆಯನ್ನು, ಇಚ್ಛೆಗಳನ್ನು ನಮ್ಮ ಮನಸ್ಸಿಗೆ ಬಂದ ಹಾಗೆ ಅನುಭವಿಸುತ್ತಾ ಈ ಜೀವಿಸುತ್ತಿರುವ ಈ ಜೀವಿತವನ್ನು ಬಿಟ್ಟು ನಾವು ಮನ ತಿರುಗಬೇಕು, ದೇವರ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕು ಎಂದು ಪೌಲನು ಹೇಳುತ್ತಾರೆ.
ದಾನಿಯೇಲನ 3 ಇತರ ಸ್ನೇಹಿತರನ್ನು ನೋಡಿರಿ. ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರು ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ ಆರಾಧಿಸಿ ಸೇವೆ ಮಾಡಿದರು. ದೇವರೊಬ್ಬರನ್ನು ಬಿಟ್ಟು ಬೇರೆ ಯಾರನ್ನು ನಾವು ಪೂಜಿಸುವುದಿಲ್ಲ ಎಂದು ಹೇಳಿ ಅವರು ನಮ್ಮನ್ನು ಬಿಡಿಸುವರು. ಹಾಗೆಯೇ ಅವರು ನಮ್ಮನ್ನು ಬಿಡಿಸದೆ ಹೋದರೂ ಈ ಮೂರ್ತಿಯನ್ನು ನಾವು ಬಿದ್ದು ನಮಸ್ಕರಿಸುವುದಿಲ್ಲ ಎಂದು ಅವರು ದೃಢವಾಗಿ ಹೇಳಿದರು. ದಾನಿಯೇಲನು 3ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಆಗ ನೆಬೂಕದ್ನೆಚ್ಚರನು ಮೇಷಕ್, ಅಬೇದ್ನೆಗೋ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ. ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸೆವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸದೆ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ ಎಂದು ನಾವು ಓದುತ್ತೇವೆ. ಇಲ್ಲಿ ನೋಡಿ, ಯಾವುದರಿಂದ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ದೇವರಾದ ಕರ್ತನು ಬಿಡಿಸಿದನು ಎಂಬುದನ್ನು ಕುರಿತು ನೆಬೂಕದ್ನೆಚ್ಚರ ರಾಜ ಹೇಳಿದನ್ನು ನಾವು ಓದುತ್ತೇವೆ. ತನ್ನ ದೇವರನ್ನು ಹೊರತು ಬೇರೆ ದೇವರನ್ನು ನಮಸ್ಕರಿಸದೆ ರಾಜನ ಆಜ್ಞೆಯನ್ನು ಮೀರಿದ್ದು ಮಾತ್ರವಲ್ಲದೆ ತಮ್ಮ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟರು. ಅವರ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟದ್ದರಿಂದ ಅವರನ್ನು ದೇವರು ತನ್ನ ದೂತರನ್ನು ಕಳುಹಿಸಿ ತಮ್ಮ ದಾಸನನ್ನು ಬಿಡಿಸಿದ್ದನು ಎಂಬುದನ್ನು ನೆಬೂಕದ್ನೆಚ್ಚರ ಹೇಳುವುದನ್ನು ನಾವು ಓದುತ್ತೇವೆ. ನಮ್ಮ ಶರೀರವನ್ನು ನಾವು ದೇವರಿಗೆ ಸುಗಂಧ ಪರಿಶುದ್ಧ ಬಲಿಯಾಗಿ, ಜೀವ ಬಲಿಯಾಗಿ ನಾವು ಒಪ್ಪಿಸಿಕೊಟ್ಟರೆ ಹೊರಗಡೆ ಉರಿಯುತ್ತಿರುವ ಯಾವ ಬೆಂಕಿಯೂ ನಮ್ಮನ್ನು ನಾಶಪಡಿಸುವುದಿಲ್ಲ, ನಮ್ಮನ್ನು ಮುಟ್ಟೋದಿಲ್ಲ. ನಮ್ಮ ಮೇಲೆ ಅದು ಹಿಡಿದು ಉರಿಸಿ ನಾಶಪಡಿಸಲಾಗದು. ಹೊರಗಡೆ ದೊಡ್ಡ ಬೆಂಕಿಯು 7ರಷ್ಟು ಉರಿಯುತ್ತಿರಬಹುದು, ಆದರೆ ನಮ್ಮ ಶರೀರವನ್ನು ದೇವರಿಗೆ ಸುಗಂಧ ಜೀವ ಬಲಿಯಾಗಿ ಒಪ್ಪಿಸಿಕೊಟ್ಟಾಗ ಆ ಬೆಂಕಿಯಲ್ಲಿಯೇ 7ರಷ್ಟು ಉರಿಯುವ ಬೆಂಕಿಯಲ್ಲಿಯೇ ನಾವು ಹಾಕಲ್ಪಟ್ಟರೂ ಆ ಬೆಂಕಿ ನಮ್ಮನ್ನು ಮುಟ್ಟದಂತೆ, ಆ ಬೆಂಕಿಯು ನಮ್ಮನ್ನು ಸುಟ್ಟಾಕದಂತೆ ದೇವರಾದ ಕರ್ತನು ತನ್ನ ದೂತನನ್ನು ಕಳುಹಿಸಿ ತನ್ನ ದಾಸರಾಗಿರುವಂಥ ನಮ್ಮನ್ನು ಎಲ್ಲ ಉರಿಯುವ ಬೆಂಕಿ ಜ್ವಾಲೆಯಿಂದ ನಮ್ಮನ್ನು ಕಾಪಾಡಿ ಬಿಡಿಸುವನು ಎಂದು ಈ ಅದ್ಭುತವಾದ ಕಾರ್ಯವನ್ನು ನಾವು ತಿಳಿದುಕೊಳ್ಳಬಹುದು. ಲೂಕ 11:34ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ನೆಟ್ಟಗಿರುವುದಾದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಅದು ಕೆಟ್ಟದಾಗಿದ್ದುವಾಗ ಅದರಂತೆ ನಿನ್ನ ದೇಹವು ಕತ್ತಲಾಗಿರುವುದು ಎಂದು ಕರ್ತನು ಹೇಳುತ್ತಾರೆ. ಇಲ್ಲಿ ನಮ್ಮ ಶರೀರ ಪೂರ್ತಿಯು ಬೆಳಕಾಗಿರುವುದಕ್ಕೂ ಶರೀರ ಪೂರ್ತಿಯು ಕತ್ತಲೆಯಾಗಿರುವುದಕ್ಕೂ ಏನು ಕಾರಣ ಎಂಬುದರ ಕುರಿತು ದೇವರು ಹೇಳ್ತಾರೆ. ನಿನ್ನ ಕಣ್ಣೇ ಶರೀರಕ್ಕೆ ಬೆಳಕಾಗಿದೆ. ನಿನ್ನ ಕಣ್ಣಿನಿಂದ ನೋಡುವುದೇ ನಿನ್ನ ದೇಹಾಂಗಗಳಿಗೆ ಹೋಗಿ ನಿನ್ನನ್ನು ಕೆಡಿಸುತ್ತದೆ. ನಿನ್ನ ಕಣ್ಣೇ ಶರೀರವನ್ನು ಬೆಳಕಾಗಿಸುವುದು, ಕತ್ತಲಾಗಿಸುವುದು ತೀರ್ಮಾನಿಸುತ್ತದೆ. ಆದ್ದರಿಂದ ನಿನ್ನ ಕಣ್ಣು ಬಹು ಮುಖ್ಯವಾದದ್ದು ಎಂದು ಕರ್ತನು ಹೇಳುವುದನ್ನು ಓದುತ್ತೇವೆ. ನಿನ್ನ ಕಣ್ಣೇ ಶರೀರಕ್ಕೆ ಬೆಳಕಾಗಿದೆ. ಆ ಬೆಳಕು ಪ್ರಕಾಶಿಸುತ್ತಿದೆಯಾ ಅಥವಾ ನಂದಿ ಹೋಗಿ ಕತ್ತಲಾಗಿದೆಯಾ ಎಂದು ತೀರ್ಮಾನಿಸುವುದು ನಿನ್ನ ಕಣ್ಣೇ. ನಿನ್ನ ಶರೀರವನ್ನು ಸಂರಕ್ಷಿಸುವ ನಿನ್ನ ಕಣ್ಣನ್ನು ಕರ್ತನಿಗೆ ಅರ್ಪಿಸಬೇಕು ಎಂದು ಹೇಳುತ್ತಾರೆ. ನಮ್ಮ ಅಂಗಗಳನ್ನು ದೇವರ ಕರದಲ್ಲಿ ಅರ್ಪಿಸುವಾಗ, ನಮ್ಮ ಮಾರ್ಗಗಳನ್ನು ದೇವರಲ್ಲಿ ಒಪ್ಪಿಸುವಾಗ ದೇವರ ಕೃಪೆ ನಮ್ಮನ್ನು ಆವರಿಸಿ ಈ ಕಣ್ಣಿನಿಂದ ಬರುವ ಕತ್ತಲೆಯ ಪಾಪದ ಬಲಗಳು ನಮ್ಮನ್ನು ಜಯಿಸದೆ ದೇವರು ನಮ್ಮ ಕಣ್ಣುಗಳನ್ನು ರಕ್ಷಿಸಿ ಕಾಪಾಡಲು ಶಕ್ತನಾಗಿದ್ದಾನೆ. ಎಜೆಕಿಯೇಲ್ ಪುಸ್ತಕದಲ್ಲಿ ಓದುವಾಗ ತಮ್ಮ ಕಣ್ಣುಗಳ ಮಧ್ಯೆ ಇರುವ ಅಸಹ್ಯವಾದ ವಿಗ್ರಹಗಳನ್ನು ಅವರು ದ್ವೇಷಿಸದೇ ಇದ್ದಾರೆ ಎಂದು ದೇವರು ಹೇಳುವುದನ್ನು ನೋಡುತ್ತೇವೆ. ಕಣ್ಣುಗಳ ಮಧ್ಯೆ ಇರುವ ಅಸಹ್ಯವಾದ ವಿಗ್ರಹಗಳು ಎಂಬುದಾಗಿ ಹೇಳುವಾಗ ಈ ಕಾಲದಲ್ಲಿ ನಾವು ಹೇಳುವುದಾದರೆ ಸೆಲ್ಫೋನ್ನಲ್ಲಿ ಇರುವಂಥ ಗುಲಾಮತನದ ಬಗ್ಗೆ ಹೇಳಬಹುದು. ಈ ಕಣ್ಣುಗಳ ಮಧ್ಯೆ ಇರುವ ಅಸಹ್ಯವಾದ ವಿಗ್ರಹಗಳನ್ನು, ಬೇಡವಾದ ಕಾರ್ಯಗಳನ್ನು ನೋಡುವಾಗ ಈ ಎಲ್ಲವನ್ನು ದೇವರು ದ್ವೇಷಿಸುತ್ತಾರೆ. ಈ ವಿಧವಾಗಿ ನಮ್ಮ ಕಣ್ಣುಗಳ ಮೂಲಕ ಶರೀರವನ್ನು ಕೆಡಿಸುವ, ಕತ್ತಲಾಗಿಸುವ ಎಲ್ಲವನ್ನು ದ್ವೇಷಿಸಿ ಈ ಕಣ್ಣನ್ನು, ಈ ಅಂಗಗಳನ್ನು ದೇವರಿಗೆ ಸುಗಂಧ ಜೀವ ಬಲಿಯಾಗಿ, ಪ್ರಿಯವಾದ ಬಲಿಯಾಗಿ ಒಪ್ಪಿಸಿಕೊಟ್ಟಾಗ ದೇವರು ಆ ಬಲಿಯನ್ನು ಪ್ರಿಯವಾಗಿ ಸ್ವೀಕರಿಸಿ ನಮ್ಮ ಶರೀರವನ್ನು ಎಲ್ಲ ವಿಧದಲ್ಲಿಯೂ ಸಂರಕ್ಷಿಸಲು ಶಕ್ತನಾಗಿದ್ದಾನೆ.
ಆ ಶರೀರಕ್ಕೆ ಉಂಟಾಗುವ ಎಲ್ಲ ಕತ್ತಲನ್ನು, ಎಲ್ಲ ಕೇಡನ್ನು, ಎಲ್ಲ ವೇದನೆಯನ್ನು ನಮ್ಮನ್ನು ಬಿಟ್ಟು ನೀಗಿಸಲು ದೇವರಾದ ಕರ್ತನು ನಮಗೆ ಸಹಾಯ ಮಾಡುತ್ತಾರೆ.